ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ರಾಗಿ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಶುಗರ್ ಇರೋರಿಗೆಲ್ಲ ಅಕ್ಕಿ ಹಪ್ಪಳ ಸಂಡಿಗೆ ಎಲ್ಲ ತಿನ್ನಲ್ಲ ಅಂದಾಗ ಈ ಥರ ರಾಗಿದು ಮಾಡಿಟ್ಕೊಂಡ್ರೆ ಎಲ್ತ್ಗೂ ಒಳ್ಳೆಯದು. ವರ್ಷ ಪೂರ್ತಿ ಸ್ಟೋರ್ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ 1/4 ಕಪ್ಪಷ್ಟು ಸಬ್ಬಕ್ಕಿ. ನಾವು ಯಾವುದ್ರಲ್ಲಿ ತೊಗೊಂಡಿರ್ತೀವೋ ರಾಗಿ ಹಿಟ್ಟು ಅದರಲ್ಲೇ 1/4 ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡ್ರೆ ಸರೋಗುತ್ತೆ ಅಳತೆ. ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ನೈಸಾಗಿ ಪೌಡ್ರಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ರಾಗಿ ಹಿಟ್ಟನ್ನು ಮತ್ತು ಏನು ಪೌಡ್ರ್ ಮಾಡಿರ್ತೀವಿ ಸಬ್ಬಕ್ಕಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ 1 ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟು ಕಲಸೋದಕ್ಕೆ 2 ಕಪ್ಪಷ್ಟು ನೀರು ಬೇಕಾಗುತ್ತೆ. ನಾವೇನು ರಾಗಿ ಹಿಟ್ಟು ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ 2 ಕಪ್ಪು ನೀರು ಹಿಡಿಯುತ್ತೆ. ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಅಕ್ಕಿ ಹಪ್ಪಳ ಅದೆಲ್ಲ ತಿನ್ನಲ್ಲ. ಈ ಥರ ಮಾಡಿದ್ರೆ ಮನೇಲಿ ವಯಸ್ಸಾದವ್ರಿಗೆ, ಶುಗರ್ ಇರೋರಿಗೆಲ್ಲ ತುಂಬಾ ಹೆಲ್ತ್ಗೆ ಒಳ್ಳೆಯದು. ನೋಡಿ, ಗಂಟಿಲ್ದಂಗೆ ಈ ಥರ ಈ ಹದ ಬರುತ್ತೆ. 2 ಕಪ್ಪಷ್ಟು ಅಳತೆ ಕರೆಕ್ಟಾಗಿದೆ. ನೋಡಿ, ಅದೇ ಕಪ್ಪಲ್ಲಿ ನಾನೀಗ ಒಂದು ದಪ್ಪ ಪಾತ್ರೆ ಇಟ್ಕೊಳ್ಬೇಕು. ಕುಕ್ಕರ್ ಇಟ್ಟಿದ್ದೀನಿ. 8 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಅಲ್ಲಿ ಕಲಸೋದಕ್ಕೆ 2 ಕಪ್ ಹಾಕಿದ್ದೀನಿ. ಇಲ್ಲಿ 8 ಅಂದರೆ 10 ಕಪ್ಪು ನೀರು ಬೇಕಾಗುತ್ತೆ. 1 ಕಪ್ಪು ರಾಗಿ ಹಿಟ್ಟಿಗೆ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ತುಂಬ ಕುದಿ ಬರಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಾದಂಗೆ ಇವಾಗ ಏನು ಕಲಿಸ್ಕೊಂಡಿರ್ತೀವಿ ಅದನ್ನೆಲ್ಲ ಸೇರಿಸ್ಕೊಂಡು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಕೆಳಗಡೆ. ನೋಡಿ, ಕೈ ಬಿಡ್ದಂಗೆ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಅದು ಗಟ್ಟಿ ಬರುತ್ತೆ. ನೋಡಿ, ಆಗಲೇ ಗಟ್ಟಿ ಬಂದಿದೆ, ಕಲರು ಚೇಂಜ್ ಆಗ್ತಾಯಿದೆ. ಅಳತೆ ಕರೆಕ್ಟಾಗಿದೆ. 10 ಲೋಟ ನೀರು ಹಿಡಿಯುತ್ತೆ. 1 ಕಪ್ಪಷ್ಟು ನಾವೇಂದ್ರಲ್ಲಿ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಅಳತೆ 10 ಲೋಟನ 10 ಕಪ್ಪ ಎಷ್ಟಾದರೂ ಯಾವುದ್ರಲ್ಲಿ ಅಳತೆ ತೊಗೊಂಡಿದ್ದು ಅದರಲ್ಲೇ 10 ಹಾಕ್ಕೊಂಡ್ರೆ ಸರೋಗುತ್ತೆ ಅಳತೆ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಾಂದರೆ ಹಪ್ಪಳ ಇದು ಸಂಡಿಗೆ ಎಲ್ಲ ಒಡ್ಕೊಳಂಗಾಗುತ್ತೆ. ಅದು ಬೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ಒಂಚೂರು ಗಂಟಿಲ್ದಂಗೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಉರಿ ತುಂಬಾ ಇರಬೇಕು. ಸಿಮ್ಮಲ್ಲೆಲ್ಲ ಇಟ್ಕೊಂಡು ಮಾಡೋದು ಬೇಡ. ಕೊನೆಯಲ್ಲಿ ಎಲ್ಲ ಆದ ನಂತರ ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಫುಲ್ಲು ಕಲರ್ ತುಂಬ ಚೇಂಜ್ ಆಗಿದೆ. ನೋಡಿ, ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಚಿಲ್ಲಿ ಪೌಡ್ರ್ ಬೇಕಾದರೂ ಹಾಕ್ಕೊಳ್ಬೋದು. ಜೀರಿಗೆ 1 ಸ್ಪೂನು ಮತ್ತು ಬಿಳಿ ಎಳ್ಳು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ಹಾಕಿದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ತಿನ್ನಬೇಕಾದ್ರೆ ಬಾಯಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಕ್ಕುತ್ತೆ, ಬಿಳಿ ಎಳ್ಳು ಎಲ್ಲ ಹಾಕಿರೋದ್ರಿಂದ. ಆಗಿದೆ. ಈಗ ಕೊನೆಯಲ್ಲಿ ಹಾಕಿದ್ದೀನಿ ನಾನು. ನೋಡಿ, ಅದನ್ನು ಅಷ್ಟೇ ಸ್ಟವ್ ಆಫ್ ಮಾಡಿದ್ರೂ ಏನು ಗಟ್ಟಿ ಏನಾಗಲ್ಲ. ನಾವು ಸಂಡಿಗೆ ಹಾಕಬೇಕಾದ್ರೆ ಕರೆಕ್ಟಾಗೇ ಇರುತ್ತೆ. ಈಗ ಇದನ್ನು ಚೆನ್ನಾಗಿ ಆರಿಸ್ಕೊಳ್ಬೇಕು. ಬೇರೆ ಪಾತ್ರೆಗೆ ಹಾಕ್ಕೊಂಡು ಬೇಗ ಆರುತ್ತೆ. ನೋಡಿ, ನಾನು ಇಲ್ಲಿ ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ ಬೇಗ ಆರಲಿ ಅಂತ. ಫ್ಯಾನ್ ಕೆಳಗಡೆ ಇಟ್ಟರೆ ಬೇಗನೆ ತಣ್ಣಗಾಗುತ್ತೆ. ನೋಡಿ, ಈ ಥರ ಹದ ಇರಬೇಕು. ನೋಡಿ, ಇಲ್ಲಿ ನಾನೊಂದು ಕಾಟನ್ ಬಟ್ಟೆ ಹಾಕಿದ್ದೀನಿ ವೈಟದು.
ಈಗ ಅದ್ರ ಮೇಲೆ ಸ್ವಲ್ಪ ಚಿಕ್ಕ ಸೈಜಲ್ಲೇ ಇದು ಸಂಡಿಗೆ ಆಗಿರೋದ್ರಿಂದ ಒಂದು ಚಿಕ್ಕದು ಸೌಟ್ ಥರ ತಗೊಂಡು ಹಾಕ್ಕೊಂಡ್ರೆ ಸರೋಗುತ್ತೆ. ಒಂದೇ ಅಳತೆನಲ್ಲಿ ಒಂದೇ ಸೈಜಲ್ಲಿ ಬರುತ್ತೆ. ಈಸಿ 1 ಅವರಲ್ಲಿ ಎಷ್ಟು ಹಪ್ಪಳ ಸಂಡಿಗೆ ಹಾಕ್ಕೊಳ್ಬೋದು. ನೋಡಿ ಇದೇ ಥರನೇ ಎಲ್ಲ. ಈಗೆಲ್ಲ ಬಿಸಿಲಿರೋದ್ರಿಂದ ಬೇಗನೆ ಆರ್ಕೊಳ್ಳುತ್ತೆ. ಒಂದೇ ದಿವಸದಲ್ಲಿ ಒಣಗಿಸ್ಕೊಳ್ಬೋದು. ನೀವು ರಾತ್ರಿ ಫ್ಯಾನ್ ಕೆಳಗಡೆ ಹಾಕಿಟ್ರೆ ಬೆಳಗ್ಗೆ ಹೊತ್ತಿಗೆಲ್ಲ ಅದು ತುಂಬಾ ಎಲ್ಲ ಆರ್ಕೊಂಬಿಟ್ಟಿರುತ್ತೆ. ಬಿಸಿಲಲ್ಲಿ ಸ್ವಲ್ಪ ಹೊತ್ತಿಟ್ರೆ ಎಲ್ಲ ಡ್ರೈ ಆಗುತ್ತೆ. ನೋಡಿ ಈಸಿಯಾಗಿ ಏನು ಗಟ್ಟಿ ಏನಾಗಲ್ಲ, ಕರೆಕ್ಟಾಗಿ ಹದವಾಗೇ ಇರುತ್ತೆ ಆ ಅಳತೆನಲ್ಲಿ ಮಾಡೋದ್ರಿಂದ. ತುಂಬ ಜನ ಎಲ್ಲ ಹಳಬ್ರೆಲ್ಲ ರಾಗಿದೇ ಇಷ್ಟಪಡ್ತಾರೆ ಸಂಡಿಗೆ ಎಲ್ಲ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ರಾಗಿದು. ನೋಡಿ ನಾನು ಎಲ್ಲನೂ ಅದೇ ಥರನೇ ಹಾಕಿದ್ದೀನಿ. ನೋಡಿ ಎಲ್ಲ ಒಂದೇ ಸೈಜಲ್ಲಿ. ನೋಡಿ ಈಸಿಯಾಗಿ ಒಬ್ಬರೇ ಒಂದು 20 ನಿಮಿಷಕ್ಕೆಲ್ಲ ಹಾಕ್ಕೊಳ್ಬೋದು. ಏನು ಕಷ್ಟ ಏನಿಲ್ಲ ರಾಗಿ ಸಂಡಿಗೆ ಮಾಡೋದು. ನೋಡಿ ಒಂದು ಸ್ವಲ್ಪ ಎಲ್ಲ ಡ್ರೈ ಆಗಿದೆ. ಈಗ ನೋಡಿ ಈ ಥರ ಉಲ್ಟ ತಿರ್ಗಿಸ್ಕೊಂಡು ಇದ್ರ ಮೇಲೆ ತಣ್ಣೀರು ಈ ಥರ ಚಿಮ್ಸ್ಕೊಳ್ಬೇಕು. ನೋಡಿ ಈ ಥರ ನೀರೆಲ್ಲ ಚಿಮ್ಸ್ಕೊಂಡ್ರೆ ಈಸಿಯಾಗಿ ಎಲ್ಲ ಬಟ್ಟೆ ಬಿಟ್ಟು ಬರುತ್ತೆ. ನೋಡಿ ಈಗ ತಗೊಳ್ಬೋದು. ನೋಡಿ ಈಸಿಯಾಗೆ ಬರುತ್ತೆ. ಇದನ್ನು ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಣ್ಕೊಳ್ಳುತ್ತೆ. ನೋಡಿ ಏನು ಈಸಿಯಾಗಿ ಬರುತ್ತೆ, ಏನು ಕಷ್ಟ ಏನಾಗಲ್ಲ. ಅದು ಚೆನ್ನಾಗಿ ಒಣಗಿರಬೇಕು. ಒಣಗಿದ ನಂತರ ನೀರು ಚಿಮ್ಸಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಇಷ್ಟು ಬಂದಿದೆ. ಒಂದು ಕಪ್ಪಲ್ಲಿ ನೋಡಿ ಇಷ್ಟು ಸಂಡಿಗೆ ಆಗಿದೆ. ನೋಡಿ ಬಿಸಿಲಲ್ಲೆಲ್ಲ ಚೆನ್ನಾಗಿ ಒಣಗಿದೆ. ಒಣಗಿದ ನಂತರ ನೋಡಿ ತುಂಬ ತೆಳುವಾಗುತ್ತೆ. ಹಾಕಬೇಕಾದ್ರೆ ಒಂದು ಚೂರು ಮಂದಕ್ಕೆ ಹಾಕ್ಕೊಂಡ್ರೆ ಸರೋಗುತ್ತೆ. ನೋಡಿ ಈಗ ಎಣ್ಣೆಲಿ ಹಾಕಿದ್ರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ದೊಡ್ಡ ಬಾಣಲಿ ಇಟ್ಟರೆ ಎಣ್ಣೆ ಜಾಸ್ತಿ ಹಾಕಿ ಒಂದು ಸರಿಗೆ ಒಂದು 5-6 ಆ ಥರ ಹಾಕ್ಕೊಂಡು ಒಂದೇ ಸರಿ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಅರಳುತ್ತೆ ನೋಡಿ. ಈ ಥರ ಮಾಡಿ ಇಟ್ಕೊಂಡು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಏನು ತಕ್ಷಣಕ್ಕೆ ಮಾಡ್ಕೊಳ್ಬೇಕಾಗಿರಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಕಟ್ ಮಾಡಿದ್ರು ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಹಾಗೆ ಬ್ರೇಕ್ ಆಗುತ್ತೆ. ಏನು ಗಟ್ಟಿ ಏನೂ ಆಗಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.